ನಂತವ ಇಲ್ಲಿ ಎರಡು ಸರ್ವೋ ಮೋಟ್ರುಗಳಿದ್ದಾವೆ. ಒಂದು ನೋಡಿ, ಒಂದು ಮೆಟಲ್ ಗೇರ್ದು, ಇನ್ನೊಂದು ಪ್ಲಾಸ್ಟಿಕ್ ಗೇರ್ದು. ಇವೆರಡರಲ್ಲೂ ಏನು ಡಿಫ್ರೆನ್ಸು ಅಂದರೆ, ಇದರಲ್ಲಿ ಅದೇನೋ ಮಿಸ್ಟೇಕಿಂದ ಆಗೈತೆ ಏನೋ ಗೊತ್ತಿಲ್ಲ, ಇದು ಮಲ್ಟಿ ಟರ್ನ್ ಆಗುತ್ತೆ. ಇದು ಐತಲ್ಲ, ಇದು ಮಲ್ಟಿ ಟರ್ನ್ ಆಗುತ್ತೆ. ನೀವು ಎಷ್ಟೇ ಡಿಗ್ರಿ ಅಂತ ಬರೀರಿ, ಒಂದು 2-3 ರೌಂಡರ ತಿರುಗುತ್ತೆ ಇದು. ಆದರೆ ಇದು ಆ ಥರ ಅಲ್ಲ. ಈ ಸರ್ವೋ ಮೋಟ್ರು ಏನು ಅಂದರೆ, ಈ ಸರ್ವೋ ಮೋಟ್ರು ಎಷ್ಟು ಡಿಗ್ರಿ ಹಾಕಿದ್ರೆ ಅಷ್ಟು ಡಿಗ್ರಿ ಮಾತ್ರ ವರ್ಕ್ ಆಗೋದು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲೊಂದು ಸರ್ವೋ ಮೋಟ್ರ್ ಐತೇನಂತವ, ಮೊದಲು ತೋರಿಸ್ತೀನಿ ಯಾವ ಥರ ಇದಾಗ್ತೈತೆ ಅಂತ, ಪ್ರಾಬ್ಲಮ್ ಬರ್ತೈತೆ ಅಂತ. ಮೊದಲು ಪ್ರೋಗ್ರಾಮ್ ಎಲ್ಲ ಮಾಡ್ತೀನಿ ಆರ್ಡಿನೋ ಬೋರ್ಡ್ಗೆ ಯಾವ ಥರ ಅಂತ. ಇಲ್ಲಿ ತೋರಿಸ್ತೀನಿ, ಮೊದಲು ಒಂದನ್ನು ತೋರಿಸ್ತೀನಿ ಯಾವ ಥರ ಅಂತ. ಈಗ ಇದು ನೋಡಿ, ಈ ಥರ ತಿರುಗುತ್ತೆ. ಎಷ್ಟು ಡಿಗ್ರಿ ಹಾಕಿರ್ತೀನಿ ಆ ಥರ. ಈ ಥರ ನಾನೇ ಪ್ರೋಗ್ರಾಮ್ ಮಾಡಿದ್ದೆ ಈ ಥರ ಆಡಲಿ ಅಂತ. ಈಗ ಇದ್ರ ಡೇಟಾ ಕೇಬಲ್ಗೆ ಇಡ್ತೀನಿ. ಈಗ ಇದಕ್ಕೆ ಕನೆಕ್ಟ್ ಮಾಡ್ತೀನಿ ಈ ಮೋಟ್ರು. ಈಗ ಕನೆಕ್ಷನ್ ಸರಿ ಆಯ್ತು. ಅಲ್ಲಿ ಉಲ್ಟಂ ಪಲ್ಟ ಹಾಕಿದ್ದೆ. ಈಗ ನೋಡಿ, ಪವರ್ ಆದ ತಕ್ಷಣ ಈಗ ಪ್ರೂವ್ ಮಾಡೋದು ತೋರಿಸ್ತೀನಿ, ಅದೇ ಪ್ರೋಗ್ರಾಮು ಅಂತ. ಏನು ಚೇಂಜ್ ಏನು ಮಾಡಿಲ್ಲ ಪ್ರೋಗ್ರಾಮಲ್ಲಿ. ಸ್ಪೀಡ್ ಕಡಿಮೆ ಆಗ್ತೈತೆ ಅಷ್ಟೇ, ಇದು ರೊಟೇಷನ್ ಹಂಗೆ ಐತೆ. ಒಂಥರ ಯುನೀಕಾಗಿ ಆಡ್ತೈತೆ. ಈಗ ಇದೇ ಸರ್ವೋ ಮೋಟ್ರ್ ನಾವು ವಾಪಸ್ ಕನೆಕ್ಟ್ ಮಾಡಿದ್ರೆ, ಅದೇ ಕ್ಲಾಕ್ ಥರ ಆಡ್ತೈತೆ. ಈಗ ನನಗೆ ಇದೇ ಥರ ಆಡಂಗೆ ಈ ಮೋಟ್ರು ಬೇಕು. ಅದಕ್ಕೆ ಇರೋ ಮದರ್ ಬೋರ್ಡ್ ತೆಗ್ದು ಬೇರೆ ಮದರ್ ಬೋರ್ಡ್ ಹಾಕ್ತಿದ್ದೀನಿ. ಇಲ್ಲೊಂದು ಇನ್ನೊಂದು ಸರ್ವೋ ಮೋಟ್ರ್ ಐತೇನಂತವ. ಈ ಸರ್ವೋ ಮೋಟ್ರದ್ದು ಗೇರ್ಗಳು ಕಟ್ಟಾಗ್ಬಿಟ್ಟವೆ, ಕಟ್ ಆಗ್ತೈತೆ. ಹಂಗೆ ಫುಲ್ ರೊಟೇಷನ್ ಆಗ್ತೈತೆ. ಇದು 180 ಡಿಗ್ರಿದು ಫುಲ್ ರೊಟೇಷನ್ ಆಗ್ತೈತೆ. ಗೇರ್ಗಳು ಒಳಗೆ ಕಟ್ ಆಗ್ಬಿಟ್ಟವೆ 2-3. ಅದಕ್ಕೆ ಇದರಲ್ಲಿರೋ ಮದರ್ ಬೋರ್ಡ್ನ ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ಮೊದಲು ಇದನ್ನು ಓಪನ್ ಮಾಡಿ ನೋಡೋಣ ಯಾವ ಥರ ಐತೆ ಅಂತ. ಈಗ ನಾರ್ಮಲ್ಲಾಗಿ ಈ ಮೋಟ್ರು ನೋಡೋದಾದರೆ, ಸರ್ವೋ ಮೋಟ್ರು ಇದರಲ್ಲಿ 2 ಮಾತ್ರ ನೆಟ್ಟಿರೋದು, ಜಾಸ್ತಿ ಇಲ್ಲ. ಆದರೆ ಅದು ಮೆಟಲ್ ಗೇರ್ದು ಜಾಸ್ತಿ ಐತೆ, 4 ಇದ್ದಾವೆ. ಇದನ್ನು ತೆಗೆದ್ರೆ ಇಲ್ಲಿ ಇದ್ದಾವೆ. ಇಲ್ಲಿ 2 ICಗಳು ಕನೆಕ್ಟ್ ಮಾಡೋರೆ, ಒಂದು ಇದ್ರ ಮೇಲೆ ಒಂದು, ಇದ್ರ ಕೆಳಗೊಂದು. ಇಲ್ಲಿ ಮೋಟ್ರನ್ನ ಕನೆಕ್ಟ್ ಮಾಡೋರೆ, ಇಲ್ಲೊಂದು ಮೋಟ್ರು. ಈಗ ಇದನ್ನು ತೆಗಿಬೇಕು ಅಂದರೆ ಗೇರ್ಗಳನ್ನ ತೆಗಿಬೇಕು. ಮೊದಲು ಗೇರ್ ಹಿಂಗೆ ಓಪನ್ ಆಗುತ್ತೆ. ಗೇರಿಂದೇನೀಗ ಅವಶ್ಯಕತೆ ಇಲ್ಲ, ಮುಗಿದೋತು ಗೇರಿನ ಕತೆ ಇದ್ರದ್ದು. ಅದರದ್ದು ಒಂಚೂರು ನೋಡ್ಕೊಂಡು ತೆಗಿಬೇಕು. ಈಗ ಇಲ್ಲಿ ಒಂದು ವೇರಿಯಬಲ್ ರಿಜಿಸ್ಟರ್ ಐತೆ, ಇದರಿಂದನೇ ಗೊತ್ತಾಗೋದು ಅದು ಮೋಟ್ರ್ ಯಾವ ಸ್ಟೇಟಲ್ಲಿ ಐತೆ ಅಂತ ಐಸಿಗೆ. ಇದನ್ನು
ಸ್ಕ್ರೂ ಡ್ರೈವರಿಂದ ತೆಗಿಬೇಕು. ಬಂತು. ಈ ಥರ ಐತೆ. ನಾನು ಡೈರೆಕ್ಟಾಗಿ ಮೋಟ್ರು ತೆಗಿಯೋಕ್ಕೆ ಹೋಗಲ್ಲ. ಮೋಟ್ರು ಡಿಸೋಲ್ಡ್ರಿಂಗ್ ಮಾಡಿದ್ರೆ ಮಾಮೂಲಿ ಮೆಲ್ಟ್ ಆಗುತ್ತೆ ಅದು ಸರ್ಫೇಸು. ನನ್ನಲ್ಲಿ ಕಾರ್ಡ್ ಒಂಚೂರು ದಪ್ಪ ಐತೆ, ಈ ಥರ ಐತೆ. ಇದನ್ನು ಉಪಯೋಗಿಸ್ಕೊಂಡ್ರೆ ಆಗಲ್ಲ. ಮೋಟ್ರು ಶಾಫ್ಟು ಅವೇನೇನಿದಾವೆ ಅವೆಲ್ಲ ಕಟ್ಟಾಗ್ಬಿಡ್ತವೆ, ಅಂದರೆ ಮೆಲ್ಟ್ ಆಗ್ತವೆ. ಅದಕ್ಕೆ ಇದೇ ಮೋಟ್ರನ್ನ ಈ ಮೋಟ್ರಿಗೆ, ಸರ್ವೋ ಮೋಟ್ರಿಗೆ ಕನೆಕ್ಟ್ ಮಾಡ್ತೀನಿ. ಎರಡೂ ಒಂದೇ ಅಣ್ತಂದಿರೆಯ, ಅಂದರೆ ಅದ್ರ ಗೇರ್ ರೇಷಿಯೋಗಳು ಹಿಂದೆ ಮುಂದೆ ಆಗೋ ಅಷ್ಟೇ, ಇನ್ನೇನಿಲ್ಲ. ಈಗ ಇದನ್ನು ಓಪನ್ ಮಾಡೋದ. ಇವೇನು ಜಾಸ್ತಿ ಇಲ್ವೇ ಅಲ್ಲ, 5 ರೌಂಡಿಗೆ ಓಪನ್ ಆಗ್ತವೆ. ತೆಗೆದುಬಿಟ್ಟು ತೋರಿಸ್ತೀನಿ. ಈಗ ಇದನ್ನು ಫುಲ್ ನಟ್ಗಳು ತೆಗ್ದಿದ್ದೀನಿ. ಇಲ್ಲಿ ಸ್ಟಿಕ್ಕರು ಐತೆ, ಅದನ್ನು ಕೀಳಬೇಕು. ಸ್ಟಿಕ್ಕರ್ ಇದ್ರೆ ಒಂಥರ ಚೆನ್ನಾಗಿ ಕಾಣುತ್ತೆ. ಇವೆಲ್ಲ ಒನ್ ಟೈಮ್ ಸ್ಟಿಕ್ಕರು, ವಾಪಸ್ ಎಂಟು ಹಾಕೋರು ಆಗಲ್ಲ. ಗೇರು ಬಂತು ಈಚೆಗೆ, ಸಾಕು. ಈಗ ಹಿಂಗೈತೆ. ಗೇರ್ನ ಕ್ಲೀನಾಗಿ ಇಕ್ಕದ ಅಂತವ, ಏನೋ ಆಗದಂಗೆ. ಈಗ ಇದ್ರ ಮೇಲ್ಗಡೆ ಸರಿಯಾಗಿ ಬಂತು. ಇಲ್ಲಿ ಇದರಲ್ಲಿ ಏನೋ ವೇರಿಯಬಲ್ ರೆಸಿಸ್ಟರ್ ಇಲ್ಲ ನಾನು ನೋಡ್ತಿರಂಗೆ. ಡೈರೆಕ್ಟ್ ಮೋಟ್ರಿಗೆ ಕನೆಕ್ಟ್ ಮಾಡೋರೆ. ಇದು ಫೀಡ್ಬ್ಯಾಕ್ ಏನಿಲ್ಲ ಇದಕ್ಕೆ. ಈಗ ಹಂಗಾರೆ ಫೀಡ್ಬ್ಯಾಕ್ ಆ್ಯಡ್ ಮಾಡ್ಬೇಕು ನಾವು ಈ ಮೋಟ್ರಿಗೆ. ಇದಕ್ಕೇನು ಫೀಡ್ಬ್ಯಾಕ್ ಆ್ಯಡ್ ಮಾಡೋಂಗಿಲ್ಲ. ಇಲ್ಲಿ ಶಾಫ್ಟ್ ಐತಲ್ಲ, ಇದೇ ಆ ಥರ ಆ ಶೇಪಲ್ಲಿ ಐತೆ. ಆ ಪ್ಲಾಸ್ಟಿಕ್ಕಿಂದು ಪೀಸ್ ಐತಲ್ಲ, ಅದರ ಶೇಪಲ್ಲಿ ಐತೆ. ಇಲ್ಲೊಂದು ಪ್ಲಾಸ್ಟಿಕ್ಕಿಂದ ಐತೆ, ಇದೇ ಶೇಪಲ್ಲಿ ಐತೆ. ಅದುವೇ ಎಲ್ಲೋ ಮ್ಯಾನುಫ್ಯಾಕ್ಚರರ್ ಬಿಟ್ಟಿರಬೇಕು ಹಾಕದ. ಈಗ ನಾವು ಮೋಟ್ರನ್ನ ಇದ್ರೊಳಗೆ ಹಾಕಕ್ಕೆ ನೋಡೋದ ಆಗುತ್ತಾ? ಇಲ್ಲಿ ಎಲ್ಲದು ಹಂಗೆ ಐತೆ. ಇಲ್ಲಿ ಏನೇನು, ಇಲ್ಲಿ ವೇರಿಯಬಲ್ ರೆಸಿಸ್ಟರ್ ಹಾಕೋಕ್ಕೂ ಒಂದು ಸ್ಲಾಟ್ ಐತೆ ಇದರಲ್ಲಿದ್ದಂಗೆಯ. ನೋಡ್ಬೋದು, ಏನು ಡಿಫ್ರೆನ್ಸೇ ಇಲ್ಲ ಇವೆ ಎರಡರಲ್ಲೂ. ಕಲರ್ದು ಒಂದು ಡಿಫ್ರೆನ್ಸು. ಈಗ ಇದಕ್ಕೆ ಹಾಕಿದ್ರೆ ಈ ಥರ ಆಯಿತು. ಇವು ಲಾಕ್ ಆಗೋವೆ ಕರೆಕ್ಟಾಗಿ. ಈಗ ಈ ಥರ ಫಿಟ್ ಆಗೈತೆ. ಒಂಚೂರು ಸಣ್ಣ ಆಗ್ಬೋದು ಅನ್ನಿಸ್ತೈತೆ, ನೋಡೋಣ. ಈಗ ಇದ್ರ ಮೇಲ್ಗಡೆ ಗೇರ್ ಬಾಕ್ಸ್ ಹಾಕ್ತೀನಿ. ಇದು ಕುಂತೈತೆ. ವೇರಿಯಬಲ್ ರೆಸಿಸ್ಟರು ತಿರುಗುತ್ತೆ, ನೋಡಬೇಕು. ಪರ್ಫೆಕ್ಟಾಗಿ ತಿರುಗ್ತೈತೆ. ಒಳಗಲ್ಲಿ ಝೂಮ್ ಮಾಡ್ತೀನಿ. ಅದು ನೋಡಿ, ವೈಟ್ ಕಲರ್ದು ತಿರುಗ್ತೈತೆ. ಈಗ ವೈರ್ಗಳು ಸೋಲ್ಡ್ರಿಂಗ್ ಮಾಡಬೇಕು ಇವಕ್ಕೆ. ಇದ್ರ ಹಿಂದ್ಗಡೆ ಕ್ಯಾಪು ಇದಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಇದಕ್ಕೆ ಆಗ್ತೈತೆ. ಅಂದರೆ ಅದು ಯಾವುದು ಐಸಿ ಇತ್ತಲ್ಲ, ಐಸಿಯಿಂದ ಅದೊಂಚೂರು ಗ್ಯಾಪ್ ಉಳ್ಕೊಂಡಿರೋದು. ಇದು ಒಂಚೂರು ಮೈನರು ಗ್ಯಾಪ್ ಉಳ್ಕೊಂಡೈತೆ, ಅಡ್ಜಸ್ಟ್ ಮಾಡ್ಕೊಬೋದು. ಈಗ ಇದಕ್ಕೆ ನಟ್ಗಳು ಹಾಕಿ ಟೈಟ್ ಮಾಡಿ ಚೆಕ್ ಮಾಡೋದು ವರ್ಕ್ ಆಗ್ತೈತೆ ಇಲ್ವಾ ಅಂತ. ಈಗ ಫುಲ್ ಕಂಪ್ಲೀಟ್ ಆಗೈತೆ. ಹಂಗಾರೆ ಗ್ಯಾಪ್ ಉಳ್ಕೊಂತ ಒಂಚೂರು. ಈಗ ಆರ್ಡಿನೋ ಕನೆಕ್ಟ್ ಮಾಡಿ ನೋಡೋದ. ಈಗ ಗೊತ್ತೂ ಆಗುತ್ತೆ ಯಾವುದು ಕಂಟಿನ್ಯೂಸ್ ರೊಟೇಟ್ ಆಗುತ್ತೆ ಇಲ್ಲ ಅಂತ. ಅದು ನಾನು ಇದೇನು
ಏನು ಮಾಡಿದ್ದೀನಿ, ಅಪ್ಗ್ರೇಡ್ ಮಾಡಿರೋದ್ರಿಂದ ಗೊತ್ತಾಗುತ್ತೆ ಕಲರ್ ನೋಡಿ. ಈಗ ಅದರೊಳಗಿರೋ ವೇರಿಯಬಲ್ ರಿಜಿಸ್ಟರ್ ನೋಡ್ರೆ ಗೊತ್ತಾಗುತ್ತೆ. ಈಗ ಕನೆಕ್ಟ್ ಮಾಡಿ ನೋಡೋಣ ಏನಾಗುತ್ತೆ. ಈಗ ಪವರ್ ಸಪ್ಲೈ ಕನೆಕ್ಟ್ ಮಾಡ್ತೀನಿ. ವರ್ಕ್ ಆಗ್ತೈತೆ. ಅದೇ ಗಿಯರ್ ಮೋಟ್ರು. ಇದಂಗಲ್ 360 ಡಿಗ್ರಿನೂ ತಿರುಗುತ್ತಾ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಪ್ರೋಗ್ರಾಮ್ ಮಾಡಿದ್ದೀನಿ ಆರ್ಡಿನೋನ. ಇಲ್ಲಿ 090 ಈಗ ಇಲ್ಲಿ ನೋಡಿ 090 180 ಆದಮೇಲೆ 200 250 300 ಹಾಕಿದ್ದೆ. ಅದು 300 ವಯಸ್ಸಿಗೆ ಗೊತ್ತಿಲ್ಲ ಅದ್ರ ಕೈಲಿ ಆಗುತ್ತೆ ಅಂತ, ಅದಕ್ಕೆ ಅದು ಅಲ್ಲಿಂದ ತನಕ ಹೋಗ್ತಿಲ್ಲ. ಬರೀ 180 ಅನ್ಕೊಂಡು 180 ಮಾತ್ರ ಮಾಡ್ತೈತೆ. ಇಲ್ಲಿ ವೇರಿಯಬಲ್ ರೆಜಿಸ್ಟರು ಒಂಚೂರು ಏನು ಪಾತ್ರ ವಹಿಸುತ್ತೆ ಇದು ಕೆಲಸ ಮಾಡೋಕ್ಕೆ. ಹಂಗಾದ್ರೂ ಇದನ್ನು ಉಪಯೋಗಿಸ್ಕೊಂಡು ಈ ಥರ ಮಾಡ್ಬೋದು ಅಂತ ಒಂದು ಎಜುಕೇಷನಲ್ ವಿಡಿಯೋ ನೋಡೋಣ.